ನಂಜನಗೂಡು ನಾಗರಿಕ ಮಾಹಿತಿಯನ್ನು QR ಕೋಡ್ಗಳ ಮೂಲಕ ಡಿಜಿಟಲೀಕರಣಗೊಳಿಸಿದ ದೇಶದ ಮೊದಲ ಪುರಸಭೆಯಾಗಿದೆ. ನೀವು ಪೋರ್ಟಲ್ ಅನ್ನು ಹೇಗೆ ಬಳಸಬಹುದು ಎಂಬುದು ಇಲ್ಲಿದೆ. ನಂಜನಗೂಡಿನ ಎಲ್ಲ ವಾರ್ಡ್ಗಳಲ್ಲಿ ಸಿವಿಂಕ್ QR ಕೋಡ್ ಬೋರ್ಡ್ಗಳು ಇನ್ಸ್ಟಾಲ್ ಆಗಿವೆ. ನೀವು ಯಾವ ವಾರ್ಡ್ನಿಂದ ದೂರು ಕೊಡಬೇಕು ಅಂತ ಇಚ್ಛಿಸುತ್ತೀರೋ ಆ ವಾರ್ಡ್ನ QR ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಆ ವಾರ್ಡಿನ ಪುಟಕ್ಕೆ ಆ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ನಿಮ್ಮನ್ನು ಕರೆದೊಯ್ಯುತ್ತದೆ. ಉದಾಹರಣೆಗೆ ಈಗ ನೀವು ಸ್ಕ್ರೀನಲ್ಲಿ ನೋಡೋ ಹಾಗೆ ಇದು ಅಂಬೇಡ್ಕರ್ ವೃತ್ತದ ಬಳಿ ಇರುವ ವಾರ್ಡ್ ನಂಬರ್ 8ರ QR ಕೋಡ್. ಸ್ಕ್ಯಾನ್ ಮಾಡಿದ ಕೂಡಲೇ ಈ ಪುಟಕ್ಕೆ ಬಂತು. ಈ ಪುಟದಲ್ಲಿ ಏನೇನು ಆಯ್ಕೆಗಳಿದೆ ಅಂತ ನೋಡೋಣ. ಕಸ ಮತ್ತು ನೈರ್ಮಲ್ಯ, ಅದರೊಳಗೆ 12 ರೀತಿಯ ದೂರುಗಳು ಕೊಡಬಹುದು. ಬೀದಿ ದೀಪ ನಿರ್ವಹಣೆ 4 ದೂರುಗಳಿವೆ. ಹಾಗೆ ರಸ್ತೆ ನಿರ್ವಹಣೆ, ರಸ್ತೆ ಕತ್ತರಿಸುವ ಅನುಮತಿಗಳು, ವಿದ್ಯುತ್, ನೀರು ಸರಬರಾಜು, ಒಳಚರಂಡಿ ವ್ಯವಸ್ಥೆ, ಮತದಾರರ ಗುರುತಿನ ಚೀಟಿ, ಜನನ ಮರಣ ಪ್ರಮಾಣಪತ್ರಗಳು, ಪ್ರಾಣಿಗಳ ನಿಯಂತ್ರಣ, ಸಾರ್ವಜನಿಕ ಸುರಕ್ಷತೆ, ಸಾರ್ವಜನಿಕ ಶೌಚಾಲಯಗಳು, ವ್ಯಾಪಾರ ಪರವಾನಗಿ, ಕಟ್ಟಡ ಪರವಾನಗಿ, ಕಟ್ಟಡ ನಿರ್ಮಾಣ, ಕೆರೆಗಳು, ಸಮಾಜ ಕಲ್ಯಾಣ, ಆರೋಗ್ಯ, ಕಂದಾಯ, ವಸತಿ ಯೋಜನೆ, ಸಾಮಾನ್ಯ ದೂರುಗಳು, ಹೀಗೆ ಅನೇಕ ವಿಭಾಗಗಳಿವೆ. ಉದಾಹರಣೆಗೆ ನೀರು ಸರಬರಾಜು ವಿಭಾಗದಲ್ಲಿ ನಿಮಗೆ ದೂರು ಕೊಡಬೇಕಾಗಿದೆ ಎಂದು ಹೇಳ್ಕೊಳ್ಳೋಣ. ಇದರೊಳಗೆ 5 ಉಪವಿಷಯಗಳಿವೆ. ಬೋರ್ವೆಲ್ ದುರಸ್ತಿ, ಕುಡಿಯಲು ಯೋಗ್ಯವಾದ ನೀರು ಸರಬರಾಜು ಮಾಡದಿರುವುದು, ವಾಲ್ ಸೋರಿಕೆ, ಕುಡಿಯುವ ನೀರಿನೊಂದಿಗೆ ಕೊಳಚೆ ಅಥವಾ ಚರಂಡಿ ನೀರು ಮಿಶ್ರಣ, ನೀರಿನ ಟ್ಯಾಂಕ್ ಸ್ವಚ್ಛ ಮಾಡುವುದು. ನಿಮ್ಮ ವಾರ್ಡ್ನಲ್ಲಿ ಇವಾಗ ವಾಲ್ ಸೋರಿಕೆ ಸಮಸ್ಯೆ ಇದ್ದರೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಅದರ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರು ಮತ್ತು ದೂರವಾಣಿ ಸಂಖ್ಯೆ ಕಾಣಿಸುತ್ತದೆ. ಉದಾಹರಣೆಗೆ ಈ ಪುಟದಲ್ಲಿ ನಮಗೆ ಮಾರಾ, ಸೋಮ ಮತ್ತು ಶಿವಕುಮಾರ್ ಎನ್ನುವ ಅಧಿಕಾರಿಗಳ ಫೋನ್ ಸಂಖ್ಯೆ ಕಾಣುತ್ತದೆ. ನಾವು ನೇರವಾಗಿ ಅವರಿಗೆ ಸಂಪರ್ಕಿಸಬಹುದು. ಅಕಸ್ಮಾತ್ ಅವರು ಸಿಗದೇ ಹೋದರೆ ಅಥವಾ ಅವರು ಇದು ಬೇರೆ ಅಧಿಕಾರಿಯ ನಂಬರ್ ಎಂದರೆ ಡೇಟಾವನ್ನು ವರದಿ ಮಾಡಿ ಎಂಬ ಆಯ್ಕೆಯೂ ಇದೆ. ಅಲ್ಲಿ ನೀವು ಹೆಸರು ತಪ್ಪಾಗಿದ್ದರೆ ಹೆಸರು ತಿದ್ದುಪಡಿ ಮಾಡ್ಬೋದು, ಫೋನ್ ನಂಬರ್ ಅಕಸ್ಮಾತ್ ತಪ್ಪಾಗಿದ್ದರೆ ಅದನ್ನು ಬದಲಾಯಿಸಬಹುದು ಅಥವಾ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಕೊಡಬಹುದು. ಅದಾದ ನಂತರ ಐ ಆಮ್ ನಾಟ್ ಎ ರೋಬೋ ಎನ್ನುವ ಒಂದು ಸೆಕ್ಯೂರಿಟಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸಲ್ಲಿಸಿ ಅನ್ನೋ ಆಯ್ಕೆ ಕ್ಲಿಕ್ ಮಾಡಿದ್ರೆ ನೀವು ಮಾಡಿದ ತಿದ್ದುಪಡಿ ದಾಖಲಾಗುತ್ತದೆ. ಈಗ ಒಂದು ಪಕ್ಷ ನೀರು ಸರಬರಾಜು ವಿಭಾಗದಲ್ಲೇ ಬೇರೆ ರೀತಿಯ ದೂರು ಇದ್ದರೆ ಮತ್ತು ಆ ಆಯ್ಕೆ ಇಲ್ಲಿಲ್ಲದಿದ್ದರೆ ನಿಮ್ಮ ದೂರು ಕಂಡು ಬಂದಿಲ್ಲ ಎನ್ನುವ ಆಯ್ಕೆಯೂ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ ಕೂಡಲೇ ವಿಭಾಗದ ಮುಖ್ಯಸ್ಥ ಎಂಬ ಆಯ್ಕೆ ಬಂದು ಉದಾಹರಣೆಗೆ ಇಲ್ಲಿ ಮಹೇಶ್ ಕುಮಾರ್ KG ಅವರ ಮಾಹಿತಿ ಸಿಗುತ್ತದೆ. ಅವರಿಗೆ ಸಂಪರ್ಕಿಸಿ ನೀರಿನ ವಿಷಯದಲ್ಲಿ ಈ ರೀತಿಯ ದೂರು ಕೊಡಬೇಕಾಗಿದೆ ಆದರೆ ಆಯ್ಕೆ ಇಲ್ಲ ಎಂದು ಹೇಳಬಹುದು. ಅಷ್ಟೇ ಅಲ್ಲ, ಈಗ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿಚಿತರು ಯಾರೋ ಬೇರೆ ವಾರ್ಡ್ನಲ್ಲಿ ಅವ್ರಿಗಲ್ಲಿ ಎಲ್ಲೋ ಸಮಸ್ಯೆ ಇರ್ಬೋದು, ಆದರೆ ಅವರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲದೆ ಹೋದರೆ ನೀವು ಕೂಡ ಅವರ ಪರವಾಗಿ ದೂರು ಕೊಡಬಹುದು. ಉದಾಹರಣೆಗೆ ವಾರ್ಡ್ ನಂಬರ್ 1ರಲ್ಲಿ ಅವ್ರಿಗೇನಾದ್ರು ಸಮಸ್ಯೆ ಇದ್ದರೆ ಈಗ ನಾವು ವಾರ್ಡ್ 8ರಿಂದ ವಾರ್ಡ್ 1ನ ಸೆಲೆಕ್ಟ್ ಮಾಡಿ ಪುನಃ ಸೆಕ್ಯೂರಿಟಿ ಆಯ್ಕೆಯನ್ನು ಪೂರ್ಣಗೊಳಿಸಿದ ನಂತರ ವಾರ್ಡ್ 1ರ ಪುಟಕ್ಕೆ ಹೋಗ್ಬೋದು. ಅಲ್ಲಿ ಬಹುಶಃ ಅವರಿಗೆ ಕಸ ಮತ್ತು ನೈರ್ಮಲ್ಯ ವಿಭಾಗದ ತೊಂದರೆ ಇರ್ಬೋದು. ಅದರಲ್ಲಿ 12 ದೂರುಗಳಿದೆ. ಅದರಲ್ಲಿ ಸ್ವಚ್ಛಗೊಳಿಸಿದ ಸಾರ್ವಜನಿಕ ಕಸದ ಬುಟ್ಟಿಗಳು, ಇದರಲ್ಲಿ ಏನಾದ್ರು ಅವ್ರಿಗೆ ಸಮಸ್ಯೆ ಇದ್ದರೆ ಆ ಆಯ್ಕೆಯನ್ನು ಕ್ಲಿಕ್ ಮಾಡಿದ ಕೂಡಲೇ ಅದರ ಮೇಲ್ವಿಚಾರಕರಾದ ಮಾದಯ್ಯ ಅವರ ದೂರವಾಣಿ ಸಂಖ್ಯೆ ಕಾಣಿಸುತ್ತದೆ. ಅವರಿಗೆ ನೇರವಾಗಿ ಸಂಪರ್ಕಿಸಿ ನಮ್ಮ ಪರಿಚಿತರೊಬ್ಬರಿಗೆ ಈ ರೀತಿಯ ಸಮಸ್ಯೆ ಇದೆ ಎಂದು ವಿವರಿಸಬಹುದು. ಅಷ್ಟೇ ಅಲ್ಲ, ಪ್ರತಿಯೊಂದು ವಾರ್ಡ್ ಪುಟದಲ್ಲೂ ಆ ವಾರ್ಡಿನ ಆಯ್ಕೆಯಾದ ಪ್ರತಿನಿಧಿಗಳ ಮಾಹಿತಿಯೂ ಸಿಗುತ್ತದೆ. ಉದಾಹರಣೆಗೆ ಇಲ್ಲಿ ಶ್ರೀ ಗಿರೀಶ್ ಕುಮಾರ್ ಅವರ ಫೋನ್ ನಂಬರ್ ಕೂಡ ಇದೆ. ಇದೆಲ್ಲ ಆಯಿತು. ಅಕಸ್ಮಾತ್ ನೀವು ಯಾರಿಗೋ ಸಮಸ್ಯೆ ತಿಳಿಸಿದ್ರಿ, ಅವ್ರಿಗೆ ಹೇಳಿದ್ರಿ ಈ ರೀತಿ ಸಮಸ್ಯೆ ಆಗಿದೆ ಅಂತ, 2-3 ದಿನಗಳಾಗೋಗಿದೆ, ಈಗ ಪರಿಹಾರ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಅದಕ್ಕೂ ಒಂದು ಆಯ್ಕೆ ಇದೆ, ಪ್ರತಿಕ್ರಿಯೆ ಅಥವಾ ಫೀಡ್ಬ್ಯಾಕ್ ಎಂಬ ಆಯ್ಕೆಗೆ ಹೋಗ್ಬೋದು. ಅಲ್ಲಿ ನೀವು ಹೋದ ಕೂಡಲೇ ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ನಗರ, ವಾರ್ಡ್ ಸಂಖ್ಯೆ, ಸಮಸ್ಯೆಯ ವಿವರ, ಮೊದಲು ಸಂಪರ್ಕಿಸಿದ ಅಧಿಕಾರಿಯ ಹೆಸರು, ಮೊದಲು ಸಂಪರ್ಕಿಸಿದ ದಿನಾಂಕ ಮತ್ತು ಸಮಯ ಮತ್ತು ಆ ಸಮಸ್ಯೆಯ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಈ ಮಾಹಿತಿ ನೀಡಿದ ನಂತರ ಪ್ರತಿಕ್ರಿಯೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ಫಾಲೋಅಪ್ ಕೂಡ ಮಾಡಬಹುದು. ಈ ರೀತಿ ನಂಜನಗೂಡು ನಗರದ ನಾಗರಿಕರು ತಮ್ಮ ವಾರ್ಡ್ನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಈ ಸಿವಿಂಕ್ QR ಕೋಡ್ ಮೂಲಕ ಸುಲಭವಾಗಿ ವರದಿ ಮಾಡಬಹುದು. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಮತ್ತು ತಮ್ಮ ದೂರುಗಳ ಸ್ಥಿತಿಯನ್ನು ಟ್ರ್ಯಾಕು ಮಾಡಬಹುದು.